ಒಂದ್ ಕಡೆ ಜನರ ಪ್ರಾಣ ಉಳಿಸುವ ಸಮಾಜದಲ್ಲಿ ಬಹಳ ರೆಸ್ಪೆಕ್ಟ್ ಇರೋ ಒಬ್ಬ ಆಯುರ್ವೇದಿಕ್ ಡಾಕ್ಟರ್, ಮತ್ತೊಂದ್ ಕಡೆ ಅದೇ ಕೈಗಳಿಂದ 50ಕ್ಕೂ ಹೆಚ್ಚು ಮುಗ್ಧ ಜನರ ಕತ್ತು ಸೀಳಿ ಅವರ ಬಾಡಿಗಳನ್ನ ಮೊಸಳೆಗಳಿಗೆ ಆಹಾರವಾಗಿ ಎಸೆದ ಒಬ್ಬ ಸೀರಿಯಲ್ ಕಿಲ್ಲರ್. ಬಾಬ್ರೆ, 50 ಜನ ಅಂದ್ರೆ? ಹೌದು. ಆತ ಎಷ್ಟು ಕೊಲೆ ಮಾಡಿದ್ದ ಅಂದ್ರೆ 50ರ ನಂತರ ಆತ ಕೌಂಟ್ ಮಾಡೋದನ್ನೇ ಬಿಟ್ಬಿಟ್ಟಿದ್ದ. ಇದೇ ಡಾಕ್ಟರ್ ದೇವೇಂದ್ರ ಶರ್ಮಾ ಏಲಿಯಸ್ ಡಾಕ್ಟರ್ ಡೆತ್ನ ಕಥೆ. ಇದು ಕೇವಲ ಒಂದು ಕ್ರೈಮ್ ಸ್ಟೋರಿ ಅಲ್ಲ, ಒಬ್ಬ ಸಾಮಾನ್ಯ ಮನುಷ್ಯನ ಮೈಂಡ್ಸೆಟ್ ಹೇಗೆ ಎಷ್ಟೊಂದು ಕ್ರೂರವಾಗಿ ಬದಲಾಗುತ್ತೆ ಅನ್ನೋದರ ಬೆಚ್ಚಿ ಬೀಳಿಸುವ ಸ್ಟಡಿ ಇದು. ನಿಜ. ಇದೇ ತರಹದ ಹ್ಯೂಮನ್ ಸೈಕಾಲಜಿ ಮತ್ತು ಬಿಹೇವಿಯರ್ನ ಆಳವಾದ ವಿಶ್ಲೇಷಣೆಗಳು ಇಷ್ಟವಾದ್ರೆ ಮುಂದಿನ ಸಂಚಿಕೆಗಳಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವತ್ತಿನ ಈ ಡೀಪ್ ಡೈವ್ ಒಳಗಡೆ ಹೋಗೋಣ. ಇವತ್ತಿನ ನಮ್ಮ ಸೋರ್ಸಸ್ ಪ್ರಕಾರ ನಾವಿಲ್ಲಿ ಮೇನ್ ಆಗಿ ಫೋಕಸ್ ಮಾಡ್ತಿರೋದು ಆತನ ಸೈಕಲಾಜಿಕಲ್ ಟ್ರಾನ್ಸ್ಫಾರ್ಮೇಷನ್ ಮೇಲೆ. ಲೈಕ್, ಒಬ್ಬ ಪ್ರಾಮಾಣಿಕ ಡಾಕ್ಟರ್ ಯಾವ ರೀತಿ ಕಾನೂನಿನ ಲೂಪ್ ಹೋಲ್ಸ್ ಬಳಸ್ಕೊಂಡು ಪೊಲೀಸರನ್ನ ಯಾಮಾರಿಸಿ ಕೊನೆಗೆ ಒಂದು ದೇವಸ್ಥಾನದಲ್ಲಿ ಸನ್ಯಾಸಿಯ ವೇಷದಲ್ಲಿ ಬದುಕಿದ್ದ ಅನ್ನೋದನ್ನ ಡಿಕೋಡ್ ಮಾಡಬೇಕಿದೆ. ಲೆಟ್ಸ್ ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್. ಕಥೆ ಶುರುವಾಗೋದು 1958ರಲ್ಲಿ ಉತ್ತರ ಪ್ರದೇಶದ ಅಲಿಗಢದ ಹತ್ತಿರ ಇರೋ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದ ದೇವೇಂದ್ರ ಶರ್ಮಾ ಓದುವುದರಲ್ಲಿ ಬಹಳ ಮುಂದಿರ್ತಾನೆ. ಕರೆಕ್ಟ್. 1984ರಲ್ಲಿ ಬಿಹಾರದ ಪಾಟ್ನಾದಲ್ಲಿ BAMS ಮುಗಿಸಿ ಒಬ್ಬ ಅಧಿಕೃತ ಆಯುರ್ವೇದಿಕ್ ಡಾಕ್ಟರ್ ಆಗ್ತಾನೆ. ಆಮೇಲೆ ರಾಜಸ್ಥಾನದ ಬಾಂದಿಕುಯಿ ಅನ್ನೋ ಜಾಗದಲ್ಲಿ ಜನತಾ ಕ್ಲಿನಿಕ್ ಅಂತ ಶುರು ಮಾಡ್ತಾನೆ. ಮತ್ತು ಆ ಕ್ಲಿನಿಕ್ನಲ್ಲಿ ಆತ 1994ರವರೆಗೆ ಅಂದ್ರೆ ಪೂರ್ತಿ 10 ವರ್ಷಗಳ ಕಾಲ ಅತ್ಯಂತ ಪ್ರಾಮಾಣಿಕವಾಗಿ ಜನರ ಸೇವೆ ಮಾಡ್ತಾನೆ. ಪೇಷಂಟ್ಸ್ ಆತನನ್ನ ಒಂಥರ ದೇವರ ತರ ನೋಡ್ತಾ ಇದ್ರು. ಸಮಾಜದಲ್ಲಿ ಆತನಿಗೆ ಒಳ್ಳೆ ಹೆಸರಿತ್ತು. ಹಿ ವಾಸ್ ಹೈಲಿ ರೆಸ್ಪೆಕ್ಟೆಡ್. ಹೌದು. ತನ್ನ ಫ್ಯಾಮಿಲಿಯಲ್ಲಿ ಮೊದಲ ಡಾಕ್ಟರ್ ಆಗಿದ್ರಿಂದ ಆತನಿಗೆ ತನ್ನ ಪ್ರೊಫೆಷನ್ ಬಗ್ಗೆ ಬಹಳ ಹೆಮ್ಮೆ ಇತ್ತು. ಆದ್ರೆ 1994ರಲ್ಲಿ ಆತನ ಜೀವನದಲ್ಲಿ ಆ ದೊಡ್ಡ ಟರ್ನಿಂಗ್ ಪಾಯಿಂಟ್ ಬರುತ್ತೆ. ಆ ಇನ್ವೆಸ್ಟ್ಮೆಂಟ್ ಮಿಸ್ಟೇಕ್ ಅಲ್ವಾ? ಎಕ್ಸಾಕ್ಟ್ಲಿ. ಕೇವಲ ಕ್ಲಿನಿಕ್ಕಿಂದ ಬರೋ ಆದಾಯ ಸಾಲದು, ಇನ್ನೂ ಹೆಚ್ಚು ಹಣ ಮಾಡಬೇಕು, ಬೇಗ ಸೆಟಲ್ ಆಗ್ಬೇಕು ಅನ್ನೋ ಆಸೆಯಿಂದ ತನ್ನ ಜೀವನದ ಇಡೀ ಸೇವಿಂಗ್ಸ್ ಆದ 11 ಲಕ್ಷ ರೂಪಾಯಿಗಳನ್ನ ಒಂದು ಗ್ಯಾಸ್ ಏಜೆನ್ಸಿ ಡೀಲರ್ಶಿಪ್ನಲ್ಲಿ ಇನ್ವೆಸ್ಟ್ ಮಾಡ್ತಾನೆ. 1994ರಲ್ಲಿ 11 ಲಕ್ಷ ಅಂದ್ರೆ ಇವತ್ತಿನ ಲೆಕ್ಕದಲ್ಲಿ ಅದೊಂದು ದೊಡ್ಡ ಫಾರ್ಚೂನ್ ಅದು. ಖಂಡಿತ. ಆದ್ರೆ ಆ ಭಾರತ್ ಫ್ಯೂಯಲ್ ಅನ್ನೋ ಕಂಪನಿ ಆಕ್ಚುಲಿ ಒಂದು ಫೇಕ್ ಕಂಪನಿ ಆಗಿತ್ತು. ಅವರು ಒಂದು ಸುಸಜ್ಜಿತವಾದ ಆಫೀಸ್ ಸೆಟಪ್ ಮಾಡಿ ಇವನ ತರಹ ಎಷ್ಟೋ ಮುಗ್ಧ ಜನರಿಂದ ಡಿಪಾಸಿಟ್ ಕಲೆಕ್ಟ್ ಮಾಡಿ ಒಂದೇ ರಾತ್ರಿಯಲ್ಲಿ ಬೋರ್ಡ್ ಕಿತ್ಕೊಂಡು ಎಸ್ಕೇಪ್ ಆಗ್ತಾರೆ. ಮೈ ಗಾಡ್, ಒಂದೇ ದಿನದಲ್ಲಿ ಆತನ 10 ವರ್ಷಗಳ ಬೆವರಿನ ದುಡಿಮೆ ಝೀರೋ ಆಗುತ್ತೆ. ಹೌದು, ಪೂರ್ತಿ ಝೀರೋ. ಇಲ್ಲಿ ನಾನು ಒಂದು ವಿಷಯ ಹೇಳೋಕೆ ಇಷ್ಟಪಡ್ತೀನಿ. ಒಬ್ಬ ಮನುಷ್ಯನ ಜೀವನದ ಫೌಂಡೇಶನ್ ಕದಲಿದಾಗ ಏನಾಗತ್ತೆ ಅಂತ ಯೋಚನೆ ಮಾಡಿ. 10 ವರ್ಷಗಳ ಪ್ರಾಮಾಣಿಕ ದುಡಿಮೆ ಕಳೆದುಕೊಂಡಾಗ ಸೊಸೈಟಿ ಮೇಲಿದ್ದ ನಂಬಿಕೆ ಉಳಿದು ಹೋಗುತ್ತೆ. ನಿಜ. ಇದು ಕೇವಲ ಫೈನಾನ್ಷಿಯಲ್ ಲಾಸ್ ಅಲ್ಲ, ಇದು ಆತನ ಐಡೆಂಟಿಟಿ ಮೇಲಾದ ಅಟ್ಯಾಕ್. ತಾನು ಇಷ್ಟು ವರ್ಷ ನ್ಯಾಯವಾಡಿ ಬದುಕಿದ್ರು ತನಗೆ ಈ ಗತಿ ಬಂತಲ್ಲ, ಸಮಾಜ ತನ್ನನ್ನ ದಡ್ಡ ಅಂತ ಟ್ರೀಟ್ ಮಾಡ್ತಿದೆ ಅನ್ನೋ ಸಿಟ್ಟು ಅವನಲ್ಲಿ ಶುರು ಆಗತ್ತೆ. ಅಲ್ಲಿಂದಾನೇ ಅವನಿಗೆ ಇಡೀ ಸಿಸ್ಟಮ್ ಮೇಲೆ ಸೇಡು ತೀರಿಸ್ಕೊಳ್ಳೋ ಮೈಂಡ್ಸೆಟ್ ಡೆವಲಪ್ ಆಗೋದು ಅನ್ಸುತ್ತೆ. 100ಕ್ಕೂ 100 ಸತ್ಯ. ಆರ್ಥಿಕ ಮುಗ್ಗಟ್ಟು ಅಥವಾ ಅಷ್ಟು ದೊಡ್ಡ ಮೋಸ ಒಬ್ಬ ವ್ಯಕ್ತಿಯ ಮೊರಾಲಿಟಿ ಲೈನನ್ನ ಹೇಗೆ ಕರಗಿಸುತ್ತೆ ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಎಕ್ಸಾಂಪಲ್. ದೇವೇಂದ್ರನಿಗೆ ಆ 11 ಲಕ್ಷ ವಾಪಸ್ ಬೇಕಿತ್ತು. ಬೈ ಎನಿ ಮೀನ್ಸ್. ಹೌದು. ಅವನ ತಲೆಯಲ್ಲಿ ಓಡ್ತಿದ್ದ ಒಂದೇ ಲೆಕ್ಕಾಚಾರ ಅಂದ್ರೆ, ನಾನು ಕಳೆದುಕೊಂಡಿದ್ದನ್ನ ನಾನು ವಾಪಸ್ ಪಡಿಬೇಕು. ಆದ್ರೆ ಯಾವ ದಾರಿಯಲ್ಲಿ, ಅದು ಸರಿನಾ ತಪ್ಪಾ ಅಂತ ಆತ ಯೋಚಿಸ್ಲಿಲ್ಲ. ತನ್ನ ಕ್ಲಿನಿಕ್ ಮುಚ್ಚಿ ವಾಪಸ್ ಅಲಿಗಢ್ಗೆ ಬಂದ ಆತನ ಮನಸ್ಸಿನಲ್ಲಿ ಎಥಿಕ್ಸ್ ಸಂಪೂರ್ಣವಾಗಿ ಸತ್ತು ಹೋಗಿತ್ತು. ತಾನು ಬದುಕಬೇಕು ಅಂದ್ರೆ ತಾನು ಕೂಡ ಬೇರೆಯವರನ್ನ ಮೋಸ ಮಾಡ್ಬೇಕು ಅನ್ನೋ ನಿರ್ಧಾರಕ್ಕೆ ಬರ್ತಾನೆ. ಅದೇ ಹತಾಶೆಯಲ್ಲಿದ್ದಾಗ ಅವನಿಗೆ ಡಾಕ್ಟರ್ ಅಮಿತ್ ಅನ್ನೋ ವ್ಯಕ್ತಿಯ ಪರಿಚಯ ಆಗತ್ತೆ. ಕರೆಕ್ಟ್. ಈ ಅಮಿತ್ ಆಲ್ರೆಡಿ ಇಲ್ಲೀಗಲ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ದಂಧೆಯಲ್ಲಿ ಆಕ್ಟಿವ್ ಇರ್ತಾನೆ. ದೇವೇಂದ್ರನೂ ಕೂಡ ಒಬ್ಬ ಡಾಕ್ಟರ್ ಆಗಿದ್ರಿಂದ ಸರ್ಜರಿ ಬಗ್ಗೆ ಆತನಿಗೆ ಬೇಸಿಕ್ ನಾಲೆಜ್ ಇತ್ತಲ್ವಾ. ಸೊ ಅಮಿತ್ ಜೊತೆ ಸೇರಿ ಈ ಕಿಡ್ನಿ ದಂಧೆಗೆ ಇಳಿತಾನೆ. 1990ರ ದಶಕದಲ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ರೂಲ್ಸ್ ಅಷ್ಟೊಂದು ಸ್ಟ್ರಿಕ್ಟ್ ಇರ್ಲಿಲ್ಲ ಅನ್ಸತ್ತೆ. ಹೌದು, ಅಷ್ಟಿರ್ಲಿಲ್ಲ. ಮತ್ತು ಪ್ರತಿ ಕಿಡ್ನಿಗೆ ಆ ಕಾಲದಲ್ಲಿ 5ರಿಂದ 7 ಲಕ್ಷ ರೂಪಾಯಿ ಸಿಗ್ತಾ ಇತ್ತು. 1994ರಿಂದ 2004ರ ಒಳಗೆ ಇವರು ಬರೋಬ್ಬರಿ 125ಕ್ಕೂ ಹೆಚ್ಚು ಇಲ್ಲೀಗಲ್ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ. 125? ಹೌದು. ಅನಾಥರು,
ಬಡವರು, ದುಡ್ಡಿಗಾಗಿ ಏನೇ ಮಾಡಲು ಸಿದ್ಧಿರೋ ಜನರನ್ನ ಟಾರ್ಗೆಟ್ ಮಾಡಿ ಅವ್ರಿಗೆ ಸ್ವಲ್ಪ ದುಡ್ಡು ಕೊಟ್ಟು ಲಕ್ಷಾಂತರ ರೂಪಾಯಿಗೆ ಇವರ ಕಿಡ್ನಿಗಳನ್ನ ಶ್ರೀಮಂತ ಪೇಷಂಟ್ಗಳಿಗೆ ಮಾರ್ತಾ ಇದ್ರು. ಓಕೆ, ಲೆಟ್ಸ್ ಅನ್ಪ್ಯಾಕ್ ದಿಸ್. ಇಲ್ಲಿ ನನಗೊಂದು ದೊಡ್ಡ ಪ್ರಶ್ನೆ ಕಾಡ್ತಿದೆ. ಪ್ರತಿ ಕಿಡ್ನಿಗೆ 5 ಲಕ್ಷ ಅಂದುಕೊಂಡ್ರು, ಕೇವಲ 2 ಕಿಡ್ನಿ ಟ್ರಾನ್ಸ್ಪ್ಲಾಂಟ್ನಲ್ಲಿ ಆತನ 11 ಲಕ್ಷದ ಲಾಸ್ ರಿಕವರ್ ಆಗಿಬಿಡ್ತೋನ್ವಾ? ಎಕ್ಸಾಕ್ಟ್ಲಿ, ರಿಕವರ್ ಆಯ್ತು. ಲಾಸ್ ರಿಕವರ್ ಆದ್ಮೇಲೆ ಅವನು ಆ ದಂಧೆ ಬಿಟ್ಟು ತನ್ನ ನಾರ್ಮಲ್ ಲೈಫ್ಗೆ ವಾಪಸ್ ಹೋಗ್ಬೋದಿತ್ತಲ್ವಾ? ಯಾಕೆ ಹೋಗ್ಲಿಲ್ಲ? ಅಂದ್ರೆ ಇಲ್ಲಿ ಪ್ರಾಬ್ಲಮ್ ಹಣದ್ದಲ್ಲ, ಆ ಸುಲಭವಾಗಿ ಸಿಗೋ ಹಣದ ಅಡಿಕ್ಷನ್ ಶುರುವಾಗಿತ್ತು, ರೈಟ್? ನಾವು ಕ್ರಿಮಿನಲ್ ಸೈಕಾಲಜಿಲಿ ಇದನ್ನೇ ಬಹಳ ಸೂಕ್ಷ್ಮವಾಗಿ ಗಮನಿಸೋದು. ಮೊದಲ ಬಾರಿ ಒಬ್ಬ ವ್ಯಕ್ತಿ ತಪ್ಪು ಮಾಡಿದಾಗ ಅವನಿಗೆ ಒಂದು ಭಯ ಇರುತ್ತೆ. ಸಿಕ್ಕಿ ಬೀಳ್ತೇನೋ, ಪೊಲೀಸರು ಬರ್ತಾರೇನೋ ಅನ್ನೋ ಆತಂಕ ಇರುತ್ತೆ. ಹೌದು. ಆದರೆ ಆ ತಪ್ಪು ಸಕ್ಸಸ್ಫುಲ್ ಆಗಿ ಅದರಿಂದ ಸುಲಭವಾಗಿ ದುಡ್ಡು ಬಂದಾಗ ಆ ಭಯ ಓವರ್ ಕಾನ್ಫಿಡೆನ್ಸ್ ಆಗಿ ಬದಲಾಗುತ್ತೆ. ಇಲ್ಲಿ ದೇವೇಂದ್ರನಿಗೆ ನೀಡ್ ಅಂದ್ರೆ ಅವಶ್ಯಕತೆ ಮುಗಿದೋಗಿತ್ತು, ಆದರೆ ಗ್ರೀಡ್ ಅಂದ್ರೆ ದುರಾಸೆ ಶುರುವಾಯಿತು. ಒಂಥರ ಗಾಡ್ ಕಾಂಪ್ಲೆಕ್ಸ್ ಬಂದಿರಬೇಕು ಅವನಿಗೆ. ಕರೆಕ್ಟ್. ಮನುಷ್ಯನ ದೇಹ ಆತನ ಕಣ್ಣಿಗೆ ಕೇವಲ ಒಂದು ಪ್ರಾಡಕ್ಟ್ ಆಗಿ ಬಿಡಿ ಭಾಗಗಳಾಗಿ ಕಾಣೋಕ್ ಶುರುವಾಯಿತು. ರೋಗಿಗಳನ್ನ ಉಳಿಸೋ ವೈದ್ಯನಿಗೆ ಜೀವಕ್ಕಿಂತ ಹಣದ ವ್ಯಾಲ್ಯೂ ದೊಡ್ಡದಾಗಿ ಕಾಣೋಕ್ ಶುರುವಾಯಿತು. ಆದ್ರೆ ಈ ಕಿಡ್ನಿ ದಂಧೆಯಲ್ಲಿ ಡೋನರ್ಸ್ನ ಹುಡುಕೋದು, ಅವರಿಗೆ ಕಮಿಷನ್ ಕೊಡೋದು, ಬ್ರೋಕರ್ಗಳನ್ನ ಮ್ಯಾನೇಜ್ ಮಾಡೋದು, ಇದೆಲ್ಲ ತುಂಬಾ ರಿಸ್ಕ್ ಮತ್ತು ತಲೆನೋವಿನ ಕೆಲಸ ಅಂತ ಅವನಿಗನ್ನಿಸ್ತು. ಅದಕ್ಕೆ ಆತ ತನ್ನದೇ ಆದ ಒಂದು ಫೇಕ್ ಗ್ಯಾಸ್ ಏಜೆನ್ಸಿ ಶುರು ಮಾಡ್ತಾನೆ. ಅದೇ ಗ್ಯಾಸ್ ಏಜೆನ್ಸಿ ಟ್ರಿಕ್. ಹೌದು. ಯಾವ ಗ್ಯಾಸ್ ಏಜೆನ್ಸಿ ಹೆಸರಿನಲ್ಲಿ ತಾನು ಮೋಸ ಹೋಗಿದ್ನೋ ಅದೇ ಟ್ರಿಕ್ ಬಳಸಿ ಬೇರೆಯವ್ರಿಗೆ ಮೋಸ ಮಾಡಕ್ ಶುರು ಮಾಡ್ತಾನೆ. ಹೈವೇಗಳಲ್ಲಿ ದಾರಿ ಹೋಗೋ ಟ್ರಕ್ ಡ್ರೈವರ್ಗಳನ್ನ ಟಾರ್ಗೆಟ್ ಮಾಡ್ತಾನೆ. ಇಲ್ಲಿ ಆತನ ಕ್ರಿಮಿನಲ್ ಮೈಂಡ್ಸೆಟ್ನ ಎವಲ್ಯೂಷನ್ ನೋಡಿ. ಗ್ಯಾಸ್ ಸಿಲಿಂಡರ್ ತುಂಬಿರೋ ಟ್ರಕ್ಗಳನ್ನ ನಿರ್ಜನ ಪ್ರದೇಶದಲ್ಲಿ ತಡೆಯೋದು, ಡ್ರೈವರನ್ನ ನಂಬಿಸಿ ಆತನಿಗೆ ಡ್ರಗ್ಸ್ ಕೊಟ್ಟು ಅಥವಾ ನೇರವಾಗಿ ಆತನ ಕೊಲೆ ಮಾಡಿ ಕಿಡ್ನಿ ತೆಗೆದು ಮಾರೋದು. ಮೈ ಗಾಡ್. ಅಷ್ಟೇ ಅಲ್ಲ, ಆ ಗ್ಯಾಸ್ ಸಿಲಿಂಡರ್ಗಳನ್ನ ತನ್ನ ಫೇಕ್ ಏಜೆನ್ಸಿ ಮೂಲಕ ಮಾರೋದು ಮತ್ತು ಆ ಟ್ರಕ್ಕನ್ನ ಕೂಡ ಬೇರೆ ಕಡೆ ತಗೊಂಡೋಗಿ ಡಿಸ್ಮ್ಯಾಂಟಲ್ ಮಾಡಿ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಮಾರೋದು. ಒಂದೇ ಕೊಲೆಯಿಂದ 3 ಕಡೆಯಿಂದ ಲಾಭ. ದಿಸ್ ಇಸ್ ಟೆರಿಫೈಯಿಂಗ್ಲಿ ಪ್ರಾಕ್ಟಿಕಲ್. ಆದ್ರೆ ಟ್ರಕ್ ಡಿಸ್ಮ್ಯಾಂಟಲ್ ಮಾಡೋದು ತುಂಬಾ ಟೈಮ್ ತಗೊಳುತ್ತೆ, ರಿಸ್ಕ್ ಜಾಸ್ತಿ ಅಂತ ಆಮೇಲೆ ಆತ ತನ್ನ ಪ್ಯಾಟರ್ನ್ ಚೇಂಜ್ ಮಾಡ್ತಾನಲ್ವಾ? ಹೌದು. ಟ್ಯಾಕ್ಸಿ ಡ್ರೈವರ್ಗಳನ್ನ ಟಾರ್ಗೆಟ್ ಮಾಡೋಕ್ಕೆ ಶುರು ಮಾಡ್ತಾನೆ. ದೆಹಲಿ, ಗುರ್ಗಾಂವ್ನಿಂದ ಟ್ಯಾಕ್ಸಿ ಬುಕ್ ಮಾಡೋದು ಆತನ ಹೊಸ ಟಾರ್ಗೆಟ್ ಆಗುತ್ತೆ. ಈ ಹೊಸ ಮೋಡಸ್ ಆಪರೆಂಡೆ ಬಗ್ಗೆ ನಮ್ಮ ಸೋರ್ಸಸ್ನಲ್ಲಿರೋ ಡೀಟೇಲ್ಸ್ ಕೇಳಿದ್ರೆ ನಿಜಕ್ಕೂ ಮೈಜುಮ್ ಅನ್ನುತ್ತೆ. ಅಂದ್ರೆ ಆತ ನಾರ್ಮಲ್ ಪ್ಯಾಸೆಂಜರ್ ತರಹ ಕ್ಯಾಬ್ ಹತ್ತುತ್ತಿದ್ದ. ಹೌದು. ಟ್ರಾವೆಲ್ ಏಜೆನ್ಸಿ ಮೂಲಕ ನಕಲಿ ಹೆಸರಿನಲ್ಲಿ ಟ್ಯಾಕ್ಸಿ ಬುಕ್ ಮಾಡೋದು. ಗುರುಚರಣ್ ಸಿಂಗ್, ಧರ್ಮೇಂದ್ರ, ಹೀಗೆ ಎಷ್ಟೋ ಮುಗ್ಧ ಡ್ರೈವರ್ಗಳು ಆತನ ಟ್ಯಾಕ್ಸಿಯಲ್ಲಿ ಪ್ರಯಾಣ ಬೆಳೆಸಿದ್ದಾರೆ. ಇವನು ಒಬ್ಬ ಸಾಮಾನ್ಯ ಪ್ಯಾಸೆಂಜರ್ ತರಹ ಹಿಂದೆ ಕೂತಿರ್ತಾನೆ. ದಾರಿಯಲ್ಲಿ ನಿರ್ಜನ ಪ್ರದೇಶ ಬಂದಾಗ ಗಾಡಿ ನಿಲ್ಸಿ ಡ್ರೈವರ್ ಕತ್ತು ಸಿಳಿ ಕೊಲೆ ಮಾಡೋದು. ಕಾರಿನಲ್ಲೇ. ಆಮೇಲೆ ತನ್ನ ಕಾರಿನಲ್ಲೇ ಇದ್ದ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಬಳಸಿ ಆತನ ಬಾಡಿಯಿಂದ ಕಿಡ್ನಿ ತೆಗೆಯೋದು. ಇದೆಲ್ಲ ಆದ್ಮೇಲೆ ಆ ಬಾಡಿಯನ್ನ ಡಿಸ್ಪೋಸ್ ಮಾಡಲು ಆತ ಹುಡುಕೊಂಡಿದ್ದ ಜಾಗವೇ ಅತ್ಯಂತ ಭಯಾನಕ. ಆ ಜಾಗನೇ ಉತ್ತರ ಪ್ರದೇಶದ ಕಾಸಗಂಜ್ ಬಳಿ ಇರೋ ಹಜಾರಾ ಕಾಲುವೆ. ಆತ ಬೇರೆ ಎಲ್ಲೂ ಬಾಡಿ ಬಿಸಾಕದೆ ಆ ಕಾಲುವೆಯಲ್ಲೇ ಯಾಕೆ ಬಿಸಾಕ್ತಿದ್ದ ಅನ್ನೋದೇ ಇಲ್ಲಿನ ಕ್ರೂರವಾದ ಲೆಕ್ಕಾಚಾರ. ಆ ಕಾಲುವೆಲಿ ಮೊಸಳೆಗಳಿದ್ವು ತಾನೆ? ಹೌದು, 100 ಮೊಸಳೆಗಳಿದ್ವು. ಆತ ಬಾಡಿ ಎಸೆದ ತಕ್ಷಣ ಮೊಸಳೆಗಳು ಅದನ್ನ ತಿಂದು ಮುಗಿಸ್ತಾ ಇದ್ವು. ಆಮೇಲೆ ಆ ಟ್ಯಾಕ್ಸಿನ ತಗೊಂಡು ಹೋಗಿ 25,000ಕ್ಕೆ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಮಾರ್ತಾ ಇದ್ದ. ಇದು ಆತನಿಗೆ ಕೊಲೆಯಾಗಿರ್ಲಿಲ್ಲ, ಇದೊಂದು ಸಪ್ಲೈ ಚೈನ್ ಬಿಸ್ನೆಸ್ ಆಗಿತ್ತಷ್ಟೇ. ಕಿಡ್ನಿಯಿಂದ ದುಡ್ಡು, ಕಾರ್ ಮಾರಿದ್ರಿಂದ ದುಡ್ಡು ಮತ್ತು ಸಾಕ್ಷಿ ನಾಶ ಮಾಡಲು ಮೊಸಳೆಗಳ ಬಳಕೆ. ಇವನ ಮೈಂಡ್ನಲ್ಲಿ ಎಳ್ಳಷ್ಟು ಇಮೋಷನ್ ಇರಲಿಲ್ಲ. ಆತನ ಲ್ಯಾಕ್ ಆಫ್ ಗಿಲ್ಟ್ ನಾವು ಇಲ್ಲಿ ಗಮನಿಸಬೇಕು. ಒಬ್ಬ ನಾರ್ಮಲ್ ಮನುಷ್ಯ ಒಂದು ಸಣ್ಣ ಆಕ್ಸಿಡೆಂಟ್ ಮಾಡಿದ್ರೆ ತಿಂಗಳುಗಟ್ಲೆ ನಿದ್ದೆ ಮಾಡಲ್ಲ. ಆದ್ರೆ ತಾನು ಮಾಡ್ತಿರೋದು ತಪ್ಪು ಅನ್ನೋ ಪಾಪ ಪ್ರಜ್ಞೆ ಅವನಲ್ಲಿ ಸತ್ತೇ ಹೋಗಿತ್ತು. ಆತ ಪೊಲೀಸರ ಮುಂದೆ ಅರೆಸ್ಟ್ ಆದಾಗ ಹೇಳಿದ ಮಾತು ನೆನ್ಪಿದೆಯಾ? ಹೌದು, ಬಹಳ ಕಾಮಾಗಿ ಹೇಳ್ತಾನೆ, 50 ಕೊಲೆಯ ನಂತರ ನಾನು ಲೆಕ್ಕ ಇಡೋದನ್ನೇ ಬಿಟ್ಬಿಟ್ಟೆ ಅಂತ. ಯೋಚನೆ ಮಾಡಿ, ಸಾಕ್ಷಿಗಳೇ ಸಿಗದಿದ್ದಾಗ, ಅಂದ್ರೆ ಬಾಡಿಗಳನ್ನ ಮೊಸಳೆಗಳು ತಿಂದಿದ್ದರಿಂದ ಯಾರಿಗೂ ಬಾಡಿ ಸಿಗ್ತಾ ಇರಲಿಲ್ಲ. ನೋ ಬಾಡಿ, ನೋ ಕ್ರೈಮ್. ಇದರಿಂದ ಆತನಿಗೆ ಕಾನೂನಿನ ಭಯವೇ ಹೊರಟೋಗಿತ್ತು. ಆತ ಕೊಲೆಯನ್ನ ತನ್ನ ದಿನನಿತ್ಯನ ಆಫೀಸ್ ರುಟೀನ್ ತರ ಮಾಡ್ಕೊಂಡಿದ್ದ. ಆದ್ರೆ ಎಷ್ಟೇ ಹುಷಾರಾಗಿದ್ರೂ ಪಾಪದ ಕೊಡ ತುಂಬಲೇಬೇಕಲ್ಲ. 2004ರಲ್ಲಿ ಕೊನೆಗೂ ಒಂದು ದಿನ ಆತ ಪೊಲೀಸರ ಬಲೆಗೆ ಬೀಳುತ್ತಾನೆ. ಗುರ್ಗಾಂವ್ನ ನರೇಶ್ ವರ್ಮಾ ಎಂಬ ಟ್ಯಾಕ್ಸಿ ಡ್ರೈವರ್ ಕೇಸ್ನಲ್ಲಿ ಆತನಿಗೆ ಗಲ್ಲು ಶಿಕ್ಷೆ ಆಗುತ್ತೆ. ಮತ್ತು ಉಳಿದ 7 ಕೇಸ್ಗಳಲ್ಲಿ ಜೈಪುರ್ ಸೆಂಟ್ರಲ್ ಜೈಲ್ನಲ್ಲಿ ಜೀವಾವಧಿ ಶಿಕ್ಷೆ ಆಗುತ್ತೆ. ಅಲ್ಲಿಗೆ ಕಥೆ ಮುಗಿತು. ಒಬ್ಬ ರಾಕ್ಷಸನ ಅಂತ್ಯವಾಯಿತು ಅಂತ ನಾವಂದುಕೊಳ್ತೇವೆ. ಬಟ್ ದ ಸ್ಟೋರಿ ಡಸಂಟ್ ಎಂಡ್ ಹಿಯರ್. ನಿಜವಾದ ಆಟ ಶುರುವಾಗಿದ್ದೇ ಅಲ್ಲಿಂದ. 2004ರಿಂದ 2020ರವರೆಗೆ
ಅಂದ್ರೆ ಬರೋಬ್ಬರಿ 16 ವರ್ಷಗಳ ಕಾಲ ಜೈಲಿನಲ್ಲಿ ಆತ ಬಹಳ ಸೈಲೆಂಟಾಗಿ ಯಾರಿಗೂ ತೊಂದರೆ ಕೊಡದೆ ಬಹಳ ಶಿಸ್ತಿನಿಂದಿರ್ತಾನೆ. ಸೈಕೋಪ್ಯಾತ್ಗಳಿಗೆ ಸಿಸ್ಟಮ್ನ ಹೇಗೆ ಮ್ಯಾನಿಪುಲೇಟ್ ಮಾಡಬೇಕು ಅನ್ನೋದು ರಕ್ತಗತವಾಗಿ ಬಂದಿರುತ್ತೆ. ಅವರ ಗುಡ್ ಬಿಹೇವಿಯರ್ ಆಕ್ಟಿಂಗ್ ಅಲ್ವಾ? ಹೌದು. ಆತನ ಈ ಗುಡ್ ಬಿಹೇವಿಯರ್ ನೋಡಿ ಜೈಲಿನ ಅಧಿಕಾರಿಗಳು ಕೂಡ ಇವನು ನಿಜವಾಗ್ಲೂ ಬದಲಾಗಿದ್ದಾನೆ, ಪಶ್ಚಾತ್ತಾಪ ಪಡ್ತಿದ್ದಾನೆ ಅಂತ ನಂಬ್ತಾರೆ. ಅದೇ ನಂಬಿಕೆಯ ಆಧಾರದ ಮೇಲೆ ಜಾನ್ವರಿ 2020ರಲ್ಲಿ ಆತನಿಗೆ 20 ದಿನಗಳ ಪೆರೋಲ್ ಸಿಗುತ್ತೆ. ಪೆರೋಲ್ ಅಂದ್ರೆ ಜೈಲಿನಿಂದ ತಾತ್ಕಾಲಿಕ ಬಿಡುಗಡೆ, ಆದ್ರೆ ಹೊರಬಂದವನು ವಾಪಸ್ ಜೈಲಿಗೆ ಹೋಗಲ್ಲ, ಎಸ್ಕೇಪ್ ಆಗ್ತಾನೆ. ಸ್ಟ್ರೈಟ್ ಆಗಿ ದೆಹಲಿಗೆ ಹೋಗಿ ಹೆಸರು ಬದಲಿಸಿ 2ನೇ ಮದುವೆ ಆಗಿ 7 ತಿಂಗಳು ಆರಾಮಾಗಿ ಪ್ರಾಪರ್ಟಿ ಡೀಲಿಂಗ್ ಮಾಡ್ಕೊಂಡಿರ್ತಾನೆ. ತನ್ನ ಹೆಂಡ್ತಿಗೆ ತನ್ನ ಹಳೆಯ ಹಿಸ್ಟ್ರಿ ಬಗ್ಗೆ ಒಂದು ಚೂರು ಸುಳಿವು ಕೊಡದೆ ಜೀವನ ಮಾಡ್ತಿರ್ತಾನೆ. ಆದ್ರೆ ಕೊನೆಗೆ ದೆಹಲಿ ಪೊಲೀಸರಿಗೆ ಸಿಕ್ಕಿ ಬಿದ್ದು ಈ ಬಾರಿ ತಿಹಾರ್ ಜೈಲ್ ಸೇರ್ತಾನೆ. ಇಲ್ವರೆಗಾದ್ರೂ ಓಕೆ, ಆದ್ರೆ ಜೂನ್ 2023ಯಲ್ಲಿ ಏನಾಗುತ್ತೆ ಅನ್ನೋದು ನಿಜಕ್ಕೂ ನಮ್ಮ ಜಸ್ಟಿಸ್ ಸಿಸ್ಟಮ್ ಬಗ್ಗೆ ಪ್ರಶ್ನೆ ಎತ್ತುವಂತೆ ಮಾಡುತ್ತೆ. ಐ ಮೀನ್ ಕಮ್ ಆನ್, 2023ಯಲ್ಲಿ ಆತನಿಗೆ ಮತ್ತೆ 2 ತಿಂಗಳ ಪೆರೋಲ್ ಸಿಗುತ್ತೆ. ನಮ್ಮ ಸಿಸ್ಟಮ್ನಲ್ಲಿ ಎಂಥ ದೊಡ್ಡ ಲೂಪ್ ಹೋಲ್ ಇದೆ ನೋಡಿ. 50 ಜನರನ್ನು ಕೊಂದವನಿಗೆ, ಆಲ್ರೆಡಿ ಒಮ್ಮೆ ಪೆರೋಲ್ ಜಂಪ್ ಮಾಡಿ ಎಸ್ಕೇಪ್ ಆದವನಿಗೆ 2ನೇ ಬಾರಿ ಪೆರೋಲ್ ಸಿಗುತ್ತೆ ಅಂದ್ರೆ ವಾಟ್ ಆರ್ ವಿ ಈವನ್ ಡೂಯಿಂಗ್? ನಿಜ, ಇದು ಕೇಳುಗೇಳು ಫ್ರಸ್ಟ್ರೇಟ್ ಮಾಡೋ ವಿಷಯ. ಪೆರೋಲ್ ನಿಯಮಗಳಲ್ಲಿರೋ ಲ್ಯಾಪ್ಸಸ್ಗಳನ್ನ, ಡಾಕ್ಯುಮೆಂಟೇಷನ್ ಗ್ಯಾಪ್ಗಳನ್ನ ಅಪರಾಧಿಗಳು ಹೇಗೆ ಬಳಸ್ಕೊಳ್ತಾರೆ ಅನ್ನೋದಕ್ಕೆ ಇದೊಂದು ಕ್ಲಾಸಿಕ್ ಎಕ್ಸಾಂಪಲ್. ಮೊದಲ ಬಾರಿ ಎಸ್ಕೇಪ್ ಆದವನಿಗೆ ಮತ್ತೆ ಪೆರೋಲ್ ಕೊಡುವಾಗ ಅಧಿಕಾರಿಗಳು ಎಷ್ಟು ಎಚ್ಚರಿಕೆ ವಹಿಸಬೇಕಿತ್ತು? ಅಬ್ಸಲ್ಯೂಟ್ಲಿ. ಆದರೆ ಆತ 2ನೇ ಬಾರಿ ಎಸ್ಕೇಪ್ ಆದಾಗ ಮಾಡಿದ ಪ್ಲಾನ್ ಇದೆಯಲ್ಲ, ಅದು ಆತನ ಡಾರ್ಕ್ ಸೈಕಾಲಜಿಯ ಪೀಕ್ ಅಂತ ಹೇಳ್ಬೋದು. ಈ ಬಾರಿ ಆತ ದೆಹಲಿಯಲ್ಲಾಗ್ಲಿ ತನ್ನ ಹುಟ್ಟೂರಾದ ಅಲಿಗಢದಲ್ಲಾಗ್ಲಿ ಇರ್ಲಿಲ್ಲ. ಆತ ಯಾರಿಗೂ ಸಿಗಬಾರ್ದು ಅಂತ ಸಂಪೂರ್ಣವಾಗಿ ರೆಡಾರ್ನಿಂದ ಕಣ್ಮರೆಯಾಗಲು ರಾಜಸ್ಥಾನದ ದೌಸಾ ಜಿಲ್ಲೆಯ ಗುಡ್ಕಟ್ಲಹಳ್ಳಿಗೆ ಹೋಗ್ತಾನೆ. ಆ ಹಳ್ಳಿ ಬಾಂದಿಖುಯಿಯಿಂದ ಕೇವಲ 15 ನಿಮಿಷದ ದೂರದಲ್ಲಿತ್ತು. ಅದೇ ಬಾಂದಿಖುಯಿ ಎಲ್ಲಿ ಆತ 10 ವರ್ಷಗಳ ಕಾಲ ಡಾಕ್ಟರ್ ಆಗಿ ಕೆಲಸ ಮಾಡಿದ್ದನು, ಅದೇ ಜಾಗದ ಸುತ್ತಮುತ್ತ. ಅಲ್ಲಿನ ರಾಮೇಶ್ವರ ಧಾಮ ದೇವಸ್ಥಾನದಲ್ಲಿ ಆತ ತನ್ನ ರೂಪವನ್ನೇ ಬದಲಾಯಿಸ್ತಾನೆ. ಉದ್ದನೆಯ ಬಿಳಿ ಗಡ್ಡ, ಬಿಳಿ ಕೂದ್ಲು, ಮೈಮೇಲೆ ಸನ್ಯಾಸಿಯ ಬಟ್ಟೆ. ಆತ ತನ್ನ ಹೆಸರನ್ನ ಸಂತ ದಯಾದಾಸ್ ಮಹಾರಾಜ್ ಅಂತ ಬದಲಾಯಿಸ್ಕೊಳ್ತಾನೆ. ಕೇವಲ ಬಟ್ಟೆ ಬದಲಾಯಿಸಿದ್ರೆ ಸಾಲ್ದು, ಜನರ ನಂಬಿಕೆ ಗಳಿಸ್ಬೇಕು ಅಂತ ಆತ ನಿರ್ಧರಿಸ್ತಾನೆ. ಆ ದೇವಸ್ಥಾನದಲ್ಲಿ ಪೂಜಾರಿ ಇರ್ಲಿಲ್ಲ. ಇವನೋಗಿ ನಾನು ಫ್ರೀಯಾಗಿ ಪೂಜೆ ಮಾಡ್ತೀನಿ, ನನಗೇನೂ ಬೇಡ ಅಂತ ಹೇಳ್ತಾನೆ. ಬೆಳಗ್ಗೆ ಎದ್ದು ಭಕ್ತಿಯಿಂದ ಪೂಜೆ ಮಾಡೋದು, ಪ್ರವಚನ ಕೊಡೋದು ಮಾಡ್ತಾನೆ. ಊರಿನ ಜನ ಇವನನ್ನ ಬಹಳ ದೊಡ್ಡ ಜ್ಞಾನಿ, ಎಲ್ಲೋ ಹಿಮಾಲಯದಿಂದ ಬಂದ ಮಹಾತ್ಮ ಅಂತ ನಂಬ್ತಾರೆ. ಮತ್ತು ಆಶ್ರಮದೊಳಗೆ ಒಂದು ಸಣ್ಣ ಕ್ಲಿನಿಕ್ ತೆರೆದು ಜನರಿಗೆ ಆಯುರ್ವೇದಿಕ್ ಔಷಧಿ ಕೊಡೋಕೆ ಶುರು ಮಾಡ್ತಾನೆ. ತನ್ನ ಹಳೆ ಡಾಕ್ಟರ್ ಸ್ಕಿಲ್ಸ್ನ ಇಲ್ಲಿ ಯೂಸ್ ಮಾಡ್ತಾನೆ. ಆದರೆ ಈ ಬಾರಿ ಫ್ರೀ ಆಗಲ್ಲ, 1000 ರೂಪಾಯಿ ಫೀಸ್ ವಸೂಲಿ ಮಾಡ್ತಾನೆ. ಅಮೇಝಿಂಗ್. ಕ್ರಿಮಿನಲ್ ಮೈಂಡ್ಗಳು ಸಮಾಜದಲ್ಲಿ ಹೇಗೆ ಬ್ಲೆಂಡ್ ಆಗಬೇಕು ಅನ್ನೋದನ್ನ ಬಹಳ ಚೆನ್ನಾಗಿ ಅರ್ತಿರ್ತವೆ. ಜನರ ಭಕ್ತಿಯನ್ನ, ಸೆಂಟಿಮೆಂಟ್ಸನ್ನ ಹೇಗೆ ಎಕ್ಸ್ಪ್ಲಾಯ್ಟ್ ಮಾಡಬೇಕು ಅನ್ನೋದ್ರಲ್ಲಿ ಅವರು ಮಾಸ್ಟರ್ಸ್. ದೇವೇಂದ್ರನಿಗೆ ತಾನು ಸಿಕ್ಕಿಬೀಳ್ತಾನೆ ಅನ್ನೋ ಭಯವೇ ಇರಲಿಲ್ಲ. ಇಂಡಿಯಾದಲ್ಲಿ ಸನ್ಯಾಸಿಯ ವೇಷದಲ್ಲಿದ್ರೆ ದೇವಸ್ಥಾನದೊಳಗೆ ಕುಳಿತಿದ್ರೆ ಯಾರೋ ತನ್ನನ್ನ ಅನುಮಾನಿಸುವುದಿಲ್ಲ ಅನ್ನೋದು ಆತನಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಅನ್ಸುತ್ತೆ. ಎಕ್ಸಾಕ್ಟ್ಲಿ, ಹಿ ಫೆಲ್ಟ್ ಪ್ರಾಕ್ಟಿಕಲಿ ಇನ್ವಿನ್ಸಿಬಲ್. ಆತನ ಪಾಪ್ಯುಲಾರಿಟಿ ಎಷ್ಟರ ಮಟ್ಟಿಗೆ ಬೆಳೆಯುತ್ತೆ ಅಂದ್ರೆ ಸುತ್ತಮುತ್ತಲ ಹಳ್ಳಿಗಳಿಂದ ಜನ ಇವನತ್ರ ಔಷಧಿ ತಗೊಳ್ಳೋಕೆ, ಆಶೀರ್ವಾದ ಪಡೆಯೋಕೆ ಕ್ಯೂ ನಿಲ್ತಾರೆ. ಆಶ್ರಮಕ್ಕೆ ಬಂದ ದುಡ್ಡಿಂದ AC, ಟಿವಿ, CCTV ಕ್ಯಾಮೆರಾ, ವಾಟರ್ ಪ್ಯೂರಿಫೈಯರ್ ಎಲ್ಲವನ್ನೂ ಹಾಕ್ಸಿ ಒಳಗಡೆ ರಾಜನಂತೆ ಬದುಕ್ತಾನೆ. ಅಷ್ಟೇ ಅಲ್ಲ, ಆತ ಅಲ್ಲಿನ ಗ್ರಾಮ ಪಂಚಾಯತ್ ಪರ್ಮಿಷನ್ ತಗೊಂಡು ಶ್ರೀ ಬಾಲಾಜಿ ವೃದ್ಧಾಶ್ರಮ ಅಂತ ಒಂದು ಓಲ್ಡ್ ಏಜ್ ಹೋಮ್ ಕೂಡ ಕಟ್ಟಿಸ್ತಾನೆ. ಯೋಚನೆ ಮಾಡಿ, 50 ಜನರ ಪ್ರಾಣ ತೆಗೆದವನು ವೃದ್ಧಾಶ್ರಮ ಕಟ್ಟುತ್ತಿದ್ದಾನೆ. ವಾವ್, ದಿಸ್ ಇಸ್. ಈತನ ಈ ಡೆಡಿಕೇಶನ್ ನೋಡಿ ರಾಜಕಾರಣಿಗಳು, ಲೋಕಲ್ ಪೊಲೀಸರು ಕೂಡ ಆತನ ಆಶೀರ್ವಾದ ಪಡೆಯಲು ಬರ್ತಾ ಇದ್ರು. ಇದು ನಿಜಕ್ಕೂ ಐರನಿಕಲ್. ಯಾರು ಅವನನ್ನು ಹುಡುಕುತ್ತಿದ್ರೋ ಅದೇ ಪೊಲೀಸರು ಆತನ ಕಾಲು ಮುಗಿತಿದ್ರು. ಸತತ 2 ವರ್ಷಗಳ ಕಾಲ ಆತ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಕಣ್ತಪ್ಪಿಸಿ ಈ ಹಳ್ಳಿಯಲ್ಲಿ ದೇವರಾಗಿದ್ದ. ಪೊಲೀಸರು ಆತನ ಹೆಂಡತಿ ಫೋನ್ ಟ್ಯಾಪ್ ಮಾಡ್ತಿದ್ರು, ಆತನ ಹಳೆ ಅಡ್ಡೆಗಳ ಮೇಲೆ ರೇಡ್ ಮಾಡ್ತಿದ್ರು. ಆದ್ರೂ ಆತನ ಸುಳಿವೇ ಇರ್ಲಿಲ್ಲ. ಕೊನೆಗೆ ಪೊಲೀಸರೇ ಆಸೆ ಬಿಟ್ಟಿದ್ರು. ಆದ್ರೆ ಯಾವುದೇ ಅಪರಾಧಿ ಎಷ್ಟೇ ಬುದ್ಧಿವಂತನಾಗಿದ್ರು, ಎಷ್ಟೇ ಪರ್ಫೆಕ್ಟ್ ಪ್ಲಾನ್ ಮಾಡಿದ್ರು, ಆತನ ಓವರ್ ಕಾನ್ಫಿಡೆನ್ಸ್ ಕೊನೆಗೆ ಆತನನ್ನ ಕೆಡುತ್ತೆ. 2025ರ ಮೇ ತಿಂಗಳಲ್ಲಿ ಆತ ಮಾಡಿದ ಒಂದು ಸಣ್ಣ ಮಿಸ್ಟೇಕ್ ಅವನ ಅಸಲಿ ಮುಖವನ್ನ ಬಯಲು ಮಾಡಿತು. ಆ ಸಣ್ಣ ತಪ್ಪು ಏನಿರ್ಬೋದು ಅಂತ ನೀವು ಗೆಸ್ಟ್ ಮಾಡ್ಬೋದು. ಆತ ಮುಂಬೈನಲ್ಲಿದ್ದ ತನ್ನ 2ನೇ ಹೆಂಡ್ತಿಗೆ ಕಾಲ್ ಮಾಡಲು ತನ್ನ ಹಳೆ ಸಿಮ್ ಕಾರ್ಡ್ಗೆ ರೀಚಾರ್ಜ್ ಮಾಡಿಸ್ತಾನೆ. 2 ನಿಮಿಷದ ಕಾಲ್. ಆ ಸಿಗ್ನಲ್ ಕ್ಯಾಚ್ ಆಯ್ತು. ಹೌದು,
ಅಷ್ಟು ವರ್ಷ ಸೈಲೆಂಟ್ ಆಗಿದ್ದ ನಂಬರ್ ಇದ್ದಟ್ಟಿದ್ದಂತೆ ಆಕ್ಟಿವ್ ಆದ ತಕ್ಷಣ ಪೊಲೀಸರ ಟ್ರ್ಯಾಕಿಂಗ್ ಸಿಸ್ಟಮ್ನಲ್ಲಿ ಅಲರ್ಟ್ ಬರುತ್ತೆ. ಲೊಕೇಶನ್ ರಾಜಸ್ಥಾನದ ದೌಸಾ ಅಂತ ಗೊತ್ತಾಗುತ್ತೆ. ತಕ್ಷಣ ದೆಹಲಿ ಪೊಲೀಸರ ಒಂದು ಸ್ಪೆಷಲ್ ಟೀಮ್ ದೌಸಾಗೆ ಹೋಗುತ್ತೆ. ಆದ್ರೆ ಅಲ್ಲಿ ಹೋದ್ರೆ ಆ ಲೊಕೇಶನ್ ಅಲ್ಲಿ ಒಂದು ದೇವಸ್ಥಾನ ಇರುತ್ತೆ. ಒಳಗಡೆ ಹೋಗಿ ನೋಡಿದ್ರೆ ತಾವು ಹುಡುಕೊಂಡು ಬಂದಿದ್ದ ಡಾಕ್ಟರ್ ಡೆತ್ ಎಲ್ಲೂ ಕಾಣೋದಿಲ್ಲ. ಅಲ್ಲಿರೋದು ಕೇವಲ ಒಬ್ಬ ವಯಸ್ಸಾದ ಸಂತ ದಯಾದಾಸ್ ಮಹಾರಾಜ್. ಪೊಲೀಸರಿಗೆ ಕನ್ಫ್ಯೂಸ್ ಆಗುತ್ತೆ. ಆದ್ರೆ ಅವರು ಡೈರೆಕ್ಟ್ ಆಗಿ ಆತನನ್ನ ಅರೆಸ್ಟ್ ಮಾಡಲ್ಲ. ಭಕ್ತರ ವೇಷದಲ್ಲೇ ಆಶ್ರಮಕ್ಕೆ ಹೋಗ್ತಾರೆ. 1 ವಾರಗಳ ಕಾಲ ಆತನ ಮೇಲೆ ನಿಗಾ ಇಡ್ತಾರೆ. ಆತನ ಔಷಧಿ ತಗೊಳ್ತಾರೆ, ಪ್ರವಚನ ಕೇಳ್ತಾರೆ. ಆದ್ರೂ ಅವರಿಗೆ ಡೌಟ್ ಕ್ಲಿಯರ್ ಆಗಲ್ಲ. ಇಲ್ಲಿ ಪೊಲೀಸರು ಬಳಸಿದ ಟೆಕ್ನಿಕ್ ಬಹಳ ಇಂಟ್ರೆಸ್ಟಿಂಗ್. ಮನುಷ್ಯ ಎಷ್ಟೇ ವೇಷ ಬದಲಾಯಿಸಿದ್ರೂ, ಗಡ್ಡ ಬಿಟ್ರೂ, ಕೂದಲು ಬೆಳೆಸಿದ್ರೂ ಆತನ ಕಣ್ಣುಗಳ ನರುವಿನ ಅಂತರ ಮತ್ತು ಮೂಗಿನ ಶೇಪ್ ಯಾವತ್ತೂ ಬದಲಾಗಲ್ಲ. ಬಯೋಮೆಟ್ರಿಕ್ ಐಡೆಂಟಿಟೀಸ್. ಎಕ್ಸಾಕ್ಟ್ಲಿ. ಪೊಲೀಸರು ಆತನ ಹಳೆ ಫೋಟೋಗಳನ್ನ ಇಟ್ಕೊಂಡು ಈ ಸಂತನ ಕಣ್ಣು ಮತ್ತು ಮೂಗಿಗೆ ಮ್ಯಾಚ್ ಮಾಡಿ ನೋಡ್ತಾರೆ. ಮತ್ತು ಆ ಮ್ಯಾಚ್ ಪರ್ಫೆಕ್ಟ್ ಆಗಿರುತ್ತೆ. ಮೇ 19, 2025ರಂದು ಇಬ್ಬರು ಪೊಲೀಸರು ಆತನ ಹತ್ರ ಹೋಗಿ ಆತನ ಹಳೆ ಫೋಟೋ ತೋರಿಸ್ತಾರೆ. ಇದು ನೀವಲ್ವಾ ದೇವೇಂದ್ರ ಶರ್ಮಾ ಅಂತ ನೇರವಾಗಿ ಕೇಳ್ತಾರೆ. ಆ ಕ್ಷಣ ಆತನ ಮುಖದ ಬಣ್ಣವೇ ಹಾರು ಹೋಗುತ್ತೆ. ತಾನು ಸಿಕ್ಕಿಬಿದ್ದೆ ಅಂತ ಆತನಿಗೆ ಖಚಿತವಾಗುತ್ತೆ. ಯಾವ ಪ್ರತಿರೋಧವೂ ಇಲ್ಲದೆ ಆತ ಶಾಂತವಾಗಿ ಅವರ ಜೊತೆ ಬರ್ತಾನೆ. ಊರಿನ ಜನರಿಗೆಲ್ಲ ಶಾಕ್. ತಾವು ಇಷ್ಟು ದಿನ ಪೂಜಿಸ್ತಿದ್ದ ಸಂತ 50ಕ್ಕೂ ಹೆಚ್ಚು ಜನರನ್ನ ಕೊಂದ ಸೀರಿಯಲ್ ಕಿಲ್ಲರ್ ಅಂತ ಗೊತ್ತಾದಾಗ ಅವರ ಸ್ಥಿತಿ ಏನಾಗಿರಬೇಡ. ನನ್ನನ್ನ ಯಾರೂ ಹಿಡಿಯೋಕೆ ಸಾಧ್ಯವಿಲ್ಲ ಅನ್ನೋ ಆತನ ಅಹಂಕಾರ ಕೊನೆಗೆ ಆತನಿಗೆ ಮುಳುವಾಯ್ತು. ತಾನು ಫೋನ್ ಮಾಡಿದ್ರೆ ಪೊಲೀಸರು ಟ್ರ್ಯಾಕ್ ಮಾಡ್ತಾರೆ ಅನ್ನೋ ಬೇಸಿಕ್ ಎಚ್ಚರಿಕೆ ಕೂಡ ಆತನಲ್ಲಿ ಇರಲಿಲ್ಲ. ಯಾಕೆಂದ್ರೆ ಆತ ಆರಾಮಾಗಿ ತನ್ನ ಹೊಸ ಪ್ರಪಂಚದಲ್ಲಿ ಮೈಮರ್ತಿದ್ದ. ಹೌದು, ಆತ ಮಾಡಿದ್ದೆಲ್ಲವನ್ನ ಕೇವಲ ಒಂದು ಬಿಸ್ನೆಸ್ ಅಂತ ಭಾವಿಸಿದ್ದ. ಎದುರಿಗಿರೋ ಜೀವದ ಬೆಲೆ ಆತನಿಗೆ ಅರ್ಥವೇ ಆಗಲಿಲ್ಲ. ಒಬ್ಬ ಆಯುರ್ವೇದಿಕ್ ಡಾಕ್ಟರ್ ಆಗಿ ವೃತ್ತಿ ಆರಂಭಿಸಿದ ವ್ಯಕ್ತಿ ಹಣದಾಸೆ, ಮೋಸ ಹೋದ ಸಿಟ್ಟು ಮತ್ತು ಅಪರಾಧದಲ್ಲಿ ಸಿಕ್ಕ ಸತತ ಸಕ್ಸಸ್ನಿಂದಾಗಿ ಎಂಥ ಕ್ರೂರ ರಾಕ್ಷಸನಾದ ಅನ್ನೋದನ್ನ ನಾವು ನೋಡಿದೆವು. ಕೊನೆಗೆ ಆತ ದೇವಸ್ಥಾನದಲ್ಲಿ ಸನ್ಯಾಸಿಯಾಗಿ ಕೂತ್ರೂ ಆತನ ಕೈಯಲ್ಲಿದ್ದ ರಕ್ತದ ಕಲೆಗಳು ಅಳಿಸಿ ಹೋಗ್ಲಿಲ್ಲ. ಖಂಡಿತ ಇದು ನಮಗೆಲ್ಲರಿಗೂ ಒಂದು ಎಚ್ಚರಿಕೆಯ ಪಾಠ. ನಮ್ಮ ದೇಹದ ಕಾಯಿಲೆಗಳನ್ನ ತೋರ್ಸೋ ಮಷಿನ್ಗಳಿವೆ, ಆದ್ರೆ ಮನುಷ್ಯನ ಮನಸ್ಸಿನ ಕಾಯಿಲೆಯನ್ನ ತೋರ್ಸೋ ಮಷಿನ್ ಇಲ್ಲ. ಇದು ನಮ್ಮನ್ನ ಒಂದು ಭಯಾನಕ ಪ್ರಶ್ನೆಯೆಡೆಗೆ ಕೊಂಡೊಯ್ತದೆ. ನಾವು ದಿನನಿತ್ಯ ನೋಡುವ, ನಮಸ್ಕರಿಸುವ, ಗೌರವಿಸುವ ಎಷ್ಟೋ ಮುಖಗಳ ಹಿಂದೆ ಯಾವ ಕತ್ತಲು ಅಡಗಿದೆ ಅಂತ ಯಾರಿಗೂ ಗೊತ್ತಿಲ್ಲ ಅಲ್ವಾ? ಮನುಷ್ಯನ ಮನಸ್ಸು ತನಗೆ ತಾನೇ ಸಮರ್ಥನೆ ಅಂದ್ರೆ ಜಸ್ಟಿಫಿಕೇಶನ್ ಕೊಟ್ಕೊಳ್ಳಲು ಶುರು ಮಾಡಿದ್ರೆ ಆತ ಎಂಥ ಕ್ರೌರ್ಯಕ್ಕಾದ್ರೂ ಇಳಿಯಬಲ್ಲ. ಇದ್ರ ಬಗ್ಗೆ ಸ್ವಲ್ಪ ಯೋಚಿಸಿ. ಈ ದಿನದ ಡೀಪ್ ಡೈವ್ ಇಲ್ಲಿಗೆ ಮುಕ್ತಾಯ.